ಜನರ ಕುಂದುಕೊರತೆಯನ್ನು ಕೇಳಿರ್ತಕ್ಕಂಥದ್ದಕ್ಕೆ ನಾನು ಅವರಿಗೆ ಅಭಾರಿಯಾಗಿದ್ದೇನೆ. ಈಗಲಾದರೂ ಚನ್ನಪಟ್ಟಣದ ಜನತೆಯ ಕುಂದುಕೊರತೆ ಕೇಳ್ತಕ್ಕಂಥದ್ದಕ್ಕೆ ಅವರಿಗೆ ಸಮಯ ಏನು ಸಿಕ್ಕಿದೆ, ಆ ಸಮಯವನ್ನು ಉಪಯೋಗ ಏನು ಮಾಡ್ಕೊಳ್ಳಿಕ್ಕೆ ಹೊರಟಿದ್ದಾರೆ, ಅದಕ್ಕೆ ನಾನು ಅಭಾರಿ ಇದ್ದೇನೆ. ಇವತ್ತು ಬಹುಶಃ ಮಂಗಳೂರಿನಲ್ಲೂ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ನನಗಿಂತ ಭಾಳ ಲೇಟಾಗಿ ರಾಜಕಾರಣಕ್ಕೆ ಬಂದವನು ಅಂತ ಹೇಳಿ. ಅದು ನಿಜವೇ, ನಾನು ರಾಜಕಾರಣಕ್ಕೆ ಬಂದಿದ್ದು 95-96ರಲ್ಲಿ. ಆದರೆ ಒಂದು ಅವ್ರಿಗೆ ನೆನಪಿಸ್ಕೊಡ್ತೇನೆ, ಅವ್ರು ಹೇಳಿದ್ದಾರಲ್ಲ, ನಾನು ಅವ್ರ ತಂದೆ ವಿರುದ್ಧವೇ 1985ರಲ್ಲಿ ಚುನಾವಣೆಗೆ ನಿಂತವನು, ನಾನು ಕುಮಾರಸ್ವಾಮಿಗಿಂತ ಸೀನಿಯರ್ ಇದ್ದೇನೆ, ಕುಮಾರಸ್ವಾಮಿ ನಾನು ಬಂದು 10 ವರ್ಷ ಆದಮೇಲೆ ಬಂದಿದ್ದಾನೆ ಅಂತ ಏನು ಹೇಳಿದ್ದಾರೆ. ಇವತ್ತು ಅವ್ರಿಗೆ ಒಂದು ನೆನಪಿಸ್ಕೊಡ್ತೇನೆ, ಅದು ಕುಮಾರಸ್ವಾಮಿ ಚನ್ನಪಟ್ಟಣ ಈಗ ನೋಡೋರೆ, ನಾನು ಮೊದಲಿಂದ ನೋಡ್ಕೊಂಬಂದೆ ಅಂತ ಹೇಳಿದ್ದಾರೆ. ಚನ್ನಪಟ್ಟಣಕ್ಕೂ ನನಗೂ ಸಂಬಂಧ ಈಗ ಪ್ರಾರಂಭ ಆಗಿರೋದಲ್ಲ. ಅವ್ರಿಗೆ ನೆನಪಿಸ್ಕೊಡ್ತಾನೆ, 1985ರಲ್ಲಿ ದೇವೇಗೌಡರು ವಿರುದ್ಧ ಚುನಾವಣೆಗೆ ಸ್ಪರ್ಧೆ ಮಾಡಿದರು ಕಾಂಗ್ರೆಸ್ನಿಂದ. ಆ ಚುನಾವಣೆಯ ಉಸ್ತುವಾರಿಯನ್ನು ಜನತಾದಳದ ಅಭ್ಯರ್ಥಿಯಾಗಿ ದೇವೇಗೌಡರನ್ನು ನಿಂತಿದ್ದರು. ಆ ಚುನಾವಣೆ ಉಸ್ತುವಾರಿ ನಾನೇ ಸಾತ್ನೂರು ವಿಧಾನಸಭಾ ಕ್ಷೇತ್ರದಲ್ಲಿ ತೆಗೆದುಕೊಂಡಿದ್ದವನು. 1985ರಲ್ಲೇ ಹಳ್ಳಿಗಳಿಗೆ ನಮ್ಮ ಪಕ್ಷದ ಕಾರ್ಯಕರ್ತರುಗಳು ಯಾವೊಂದು ಹೋರಾಟ ಮಾಡ್ಕೊಂಬಂದರು, ಅವರ ಜೊತೆಗೂಡಿ 85ರಲ್ಲಿ ನಾನು ಸಾತ್ನೂರಿನ ಪ್ರತಿ ಹಳ್ಳಿಗಳ ಪರಿಚಯ ಮಾಡ್ಕೊಂಡಿರೋವನು. ಒಂದು ಅವ್ರಿಗೆ ನೆನಪಿಸ್ಕೊಡ್ತೇನೆ. ಅದಷ್ಟೇ ಅಲ್ಲ, ಅವ್ರಿಗೇನು ಹೇಳಿದ್ದಾರಲ್ಲ, 10 ವರ್ಷ ಆದಮೇಲೆ ಕುಮಾರಸ್ವಾಮಿ ಬಂದಿರೋದು ಅಂತೇಳಿ. ಅವತ್ತು ಸನ್ಮಾನ್ಯ ದೇವೇಗೌಡರು 2 ಕ್ಷೇತ್ರದ ಚುನಾವಣೆಯಲ್ಲಿ ಏನು ಗೆದ್ದಿದ್ರು, ಸಾತ್ತೂರನ್ನ ತೆರವುಗೊಳಿಸಿದ್ರು. ಅವತ್ತಿನ ಕಾರ್ಯಕರ್ತರು ಕುಮಾರಸ್ವಾಮಿನ ನಿಲ್ಲಿಸಿ ಅಂತೇಳಿ ಒತ್ತಡ ಹಾಕಿದ್ರು. ವರದೇಗೌಡರು ಇವತ್ತು ನಮ್ಮ ಜೊತೆಯಲ್ಲಿ ಇಲ್ಲ. ಅವರೆಲ್ಲರ ಒಂದು ಒತ್ತಡ ಏನಿತ್ತು, ದೇವೇಗೌಡರು ಅದಕ್ಕೆ ತಲೆಬಾಗಿದ್ರೆ ಅವತ್ತು ಇವರು ಪಾಪ ರಾಜಕಾರಣಕ್ಕೆ ಎಂಟರ್ ಆಗ್ತಿರ್ಲಿಲ್ಲ. 1985 ಉಪಚುನಾವಣೆ ನಾನೇ ಸ್ಪರ್ಧೆ ಮಾಡಿದರೆ ಆ ಕ್ಷೇತ್ರ ಅಷ್ಟು ಸುಲಭವಾಗಿ ಬಿಟ್ಕೊಡ್ತಿದ್ನ. ಇವರು 89ರಲ್ಲಿ MLA ಆಗದ 89ರಲ್ಲಿ. ಇದೆಲ್ಲ ನೆನಪಿಸ್ಕೊಳ್ಳಿ. ರಾಜಕಾರಣ ನಿಂತ ನೀರಲ್ಲ, ಹರಿತಾ ಇರುತ್ತೆ. ಇದರಲ್ಲಿ ಏಳು ಬೀಳು ಇದೆಲ್ಲ ಎಲ್ರಿಗೂ ಸರ್ವೇ ಸಾಮಾನ್ಯ. ಅದರಿಂದ ನಾನು 10 ವರ್ಷ ಆದಮೇಲೆ ಬಂದನೋ, 10 ವರ್ಷ ಆದಮೇಲೆ ಬರಲಿಕ್ಕೆ ಕಾರಣ ಏನು, ಇದೆಲ್ಲ ಇತಿಹಾಸದಲ್ಲಿ ಪುಟಗಳಲ್ಲಿ ಇದ್ದಾವೆ. 85ರಲ್ಲಿ ದೇವೇಗೌಡರು ನನಗೆ ಪರ್ಮಿಷನ್ ಕೊಟ್ಟಿದ್ರೆ ಅವತ್ತು ಆ ಕ್ಷೇತ್ರದ MLA ನಾನು ಆಗ್ತಿದ್ದೆ. ಅವತ್ತೇ ನಾನು ಎಂಟರ್ ಆಗ್ಬಿಡುವೆ. ಇವತ್ತೇನು ರಾಜ್ಯದಲ್ಲಿ ಕೆಲವು ಘಟನೆ ನಡೀತಿದೆಯಲ್ಲ, ಇದ್ಯಾವುದು ನಡೀತಾನೆ ಇರಲಿಲ್ಲ. ನಾಡಿದ್ದು ಸಭೆ ಕರೆದಿದ್ದಾರಲ್ವಾ ಮುಖ್ಯಮಂತ್ರಿಗಳು, ಅಲ್ಲಿ ಚರ್ಚೆ ಮಾಡ್ತೀವಿ. ಅದು ಅವ್ರ ಪಕ್ಷಕ್ಕೆ ಸೇರಿದ ನಾನು ಯಾಕೆ ಚರ್ಚೆ ಮಾಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.